ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. कीन्ह अनुग्रह अमित अति सब विधि सीतानाथ करि प्रणाम बोले भरत जोरी जलज जुग हाथ कहौ कहावौ का अब स्वामी कृपा अम्बु निधि अंतर जामी गुर प्रसन्न साहिब अनुकूला मिटी मलिन मन कल्पित सोला अपडर डरेवु न सोच समूले रबिहि न दोसु देव दिसि भूले मोर अभागु मातु कुटिलाई विधि गति विषम काल कठिनाई पाऊ रोपी सब मिली मोहि घाला प्रणत पालपन आपन पाला यह नई रीति न राउरी होई लोकहु वेद विदित नहीं गोई जगु अन भल भल एक गोसाई कहिय होई भल कासु भलाई देवु देवतरु सरिस सुभाऊ सन्मुख भिमुख न काहु ही काವು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಶ್ರೀರಾಮನ ಆಜ್ಞೆಯನ್ನು ಪಾಲಿಸೋದ್ರಲ್ಲೇ ನನ್ನ ಶ್ರೇಯಸ್ಸಿದೆ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ನೋಡಿ, ಇಲ್ಲಿ ವಿವೇಕ ಯಾಕೆ ನಮಗೆ ಇಂಪಾರ್ಟೆಂಟು ಅನ್ನೋದು ಗೊತ್ತಾಗುತ್ತೆ. ಆ ಸಮಯಕ್ಕೆ ಈಗ ರಾಮ ಹೇಳ್ಬಿಟ್ಟಿದ್ದಾನೆ, ನಾನು ನಿರ್ಧಾರ ತಗೊಳ್ಬೋದು. ಈಗ ಅವನ ಇಚ್ಛೆ ಏನಿತ್ತು, ರಾಮ ಮತ್ತೆ ಅಯೋಧ್ಯೆಗೆ ಬರಬೇಕು ಅನ್ನೋದಲ್ವಾ. ಅದನ್ನೇ ನಾನು ಕೇಳ್ಕೊಂಬಿಟ್ರೆ ಆಗೋಗುತ್ತೆ ನನ್ನ ಕೆಲಸ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಅವನು ವಿವೇಕ ಇರೋನು. ನಾನು ಆ ರೀತಿ ಏನಾದರೂ ಮಾಡಿಬಿಟ್ರೆ ರಾಮನ ಮನಸ್ಸಿಗೆ ಎಷ್ಟು ನೋವಾಗುತ್ತೋ. ಯಾಕೆ ಅಂತಂದರೆ ಅವನು ತಂದೆಗೆ ಮಾತು ಬೇರೆ ಕೊಟ್ಟಿರ್ತಾನಲ್ವಾ. ಸೊ ಅವನ ಮನಸ್ಸಲ್ಲಿ ಏನೇನೆಲ್ಲ ಆಗ್ತಾ ಇದೆಯೋ ಅದಕ್ಕೆ ಇದು ಅವನ ಮೇಲೆ ಬಿಟ್ರೇನೆ ಒಳ್ಳೇದು ಅಂತ ಅವನು ಯೋಚನೆ ಮಾಡ್ಕೊಳ್ತಾ ಇದ್ದಾನೆ. ಈಗ ರಾಮ ಏನು ಹೇಳ್ತಾನೋ ಆ ರೀತಿ ಕೇಳೋದ್ರಲ್ಲೇ ನನಗೆ ಶ್ರೇಯಸ್ಸಿರುವಂಥದ್ದು. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಜೀವನದಲ್ಲೂ ಕೂಡ ಭಗವಂತ ಡಿಸೈಡ್ ಮಾಡಿ ನಮ್ಮನ್ನು ಕಳಿಸಿರ್ತಾನೆ. ಇಲ್ಲಿ ನಾವು ಒಂದೊಂದು ಸ್ಟೆಪ್ಪು ಮುಂದುವರಿಬೇಕು ಅಂತ. ಅಲ್ಲಿ ನಾನು ನಂದು ಅನ್ನೋ ಅಹಂಕಾರದಲ್ಲಿ ಮುಳುಗಿ ನಾವು ದಾರಿ ತಪ್ತೀವಿ. ಆದರೆ ಯಾವಾಗ ಜ್ಞಾನವನ್ನು ತಿಳ್ಕೊಳ್ತೀವೋ ಆಗ ನಮಗೆ ಗೊತ್ತಾಗುತ್ತೆ ಎಲ್ಲ ಭಗವಂತನೇ ನಡೆಸೋದು, ಅವನಿಂದನೇ ನಡೀತಾ ಇರೋದು. ಇಲ್ಲಿ ನಾನು ನಂದು ಅನ್ನೋದು ಏನೂ ಇಲ್ಲ ಅಂತಂದ್ಬಿಟ್ಟು ಆ ಅಹಂಕಾರವನ್ನು ತ್ಯಾಗ ಮಾಡಿ ಭಗವಂತನಿಗೆ ಶರಣಾಗತನಾಗಿ ಅವನು ಏನು ಹೇಳ್ತಾನೋ ಆ ರೀತಿ ನಾನು ಕೇಳ್ಕೊಂಡಿರಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ನಾವು ಬರಬೇಕು. ಇಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ಪ್ರಭು ನಿರ್ಣಯ ಮಾಡುವಂಥ ಬಾಧ್ಯತೆಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳದೆ ಅದನ್ನು ತಗೊಂಡು ಬಂದು ನನ್ನ ತಲೆ ಮೇಲೆ ಇಟ್ಟಿದ್ದಾನೆ. ಇದು ನನ್ನ ಮೇಲೆ ಅವನಿಟ್ಟಿರುವಂಥ ಅಮಿತವಾದಂತಹ ಪ್ರೀತಿ, ಅವನಿಗೆ ನನ್ನ ಮೇಲೆ ಅಪಾರ ಕರುಣೆ ಕೃಪೆ ಇದೆಲ್ಲ ಇದೆ. ಅದಕ್ಕೋಸ್ಕರನೇ ಅವನು ಈ ರೀತಿ ಮಾಡಿದ್ದಾನೆ ಅಂತ ಅವನು ತಿಳ್ಕೊಳ್ತಾನೆ. ಶ್ರೀ ಜಾನಕಿನಾಥ ಎಲ್ಲ ರೀತಿಯಿಂದಲೂ ಕೂಡ ನನ್ನ ಮೇಲೆ ಅಪಾರವಾದ ಅನುಗ್ರಹ ಮಾಡಿದ್ದಾನೆ. ಹೀಗೆಲ್ಲ ಯೋಚನೆ ಮಾಡಿ ಭರತ ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು ರಾಮನಿಗೆ ಈ ರೀತಿ ಹೇಳ್ತಾನೆ, ಸ್ವಾಮಿ ಕರುಣಾಸಾಗರನೇ ಅಂತರ್ಯಾಮಿಯೇ, ಈಗ ನಾನು ಹೆಚ್ಚಿಗೆ ಏನು ತಾನೇ ಹೇಳಲಿ ಅಥವಾ ಹೇಳಿಸ್ಕೊಳ್ಳಿ. ಗುರುಗಳು ನನಗೆ ಒಲ್ದಿದ್ದಾರೆ. ಅಂದರೆ ನನ್ನ ಭಾಗ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲರ ಅನುಗ್ರಹ ನನಗೆ ಸಿಕ್ಕಿದೆ. ನೋಡಿ, ಗುರುಗಳು ಒಲಿದಿದ್ದಾರೆ. ನನ್ನ ಪ್ರೀತಿಗೆ ಅವರು ಸೋತು ನನ್ನ ಕಡೆನೇ ಮಾತಾಡ್ತಾ ಇದ್ದಾರೆ. ಪ್ರಭುವಿನ ಅನುಗ್ರಹ ಕೂಡ ಅಥವಾ ಪ್ರಭು ಕೂಡ ಅನುಕೂಲವಾಗಿದ್ದಾನೆ. ಅಂದರೆ ಏನು, ಕೊಟ್ಟ ವಚನವನ್ನು ಬಿಟ್ಟು ನನ್ನ ಅನುಕೂಲವಾಗಿದ್ದೀರಾ ನೀವು ಕೂಡ. ನನಗೆ ಹೇಗೆ ಇಷ್ಟನೋ ಹಾಗೆ ಮಾಡುವಂತ ನೀವು ಕೂಡ ಹೇಳಿದ್ದೀರಾ. ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ನನ್ನ ಮನಸ್ಸಿನ ಆ ಕಲ್ಪಿತ ವ್ಯಥೆ ಇದೆಯಲ್ಲ ಅದು ಇಲ್ಲವಾಯಿತು. ಏನು ಆ ಕಲ್ಪಿತ ವ್ಯಥೆ ಅಂತಂದರೆ, ರಾಮ ನನ್ನನ್ನು ಒಪ್ಕೊಳ್ತಾನೋ ಇಲ್ವೋ, ಅಲ್ಲಿಂದ ಅವನು ತುಂಬ ಸಂಕೋಚ ಪಟ್ಕೊಂಡು ಬಂದಿರ್ತಾನೆ. ನಾನೇ ತಪ್ಪಿತಸ್ಥ ಅಂತ ಅವನೇನಾದರೂ ನನ್ನನ್ನು ತ್ಯಾಗ ಮಾಡಿಬಿಟ್ರೆ, ನೀನು ನನ್ನ ಜೊತೆ ಮಾತಾಡಬೇಡ ಅಂತನೋ ಅಥವಾ ನನ್ನ ಹತ್ರ ಮಾತಾಡದೇ ಇರೋದು ಆ ರೀತಿ ಎಲ್ಲ ಮಾಡಿಬಿಟ್ರೆ ಏನು ಮಾಡಲಿ ನಾನು ಅಂತೆಲ್ಲ ಅವನು ಒಂದು ಕಲ್ಪನೆ ಮಾಡಿಕೊಂಡು ವ್ಯಥೆ ಪಡ್ತಾ ಇರ್ತಾನಲ್ಲ. ಈಗ ನಿಮ್ಮ ಜೊತೆ ಮಾತಾಡಿದ ಮೇಲೆ ನನಗೆ ಆ ವ್ಯಥೆನೂ ಕೂಡ ಹೊರಟೋಯ್ತು. ಇದೆಲ್ಲ ಅವನ ಕಲ್ಪಿತ ವ್ಯಥೆಗಳಲ್ವ, ಇದೆಲ್ಲ ಇಲ್ಲದೆ ಇರೋ ಹಾಗಾಯ್ತಲ್ಲ ಅದು. ಮತ್ತು ನನ್ನ ಭಯ ಕೂಡ ಸುಳ್ಳಾಗಿತ್ತು. ಸುಮ್ಮನೆನಾದರೂ ನಾನು ಹೆದರ್ಕೊಂಡಿದ್ದೆ. ನನ್ನ ಯೋಚನೆಗೆ ಒಂದು ಆಧಾರನೇ ಇರಲಿಲ್ಲ.
ನಾವು ದಿಕ್ಕು ತಪ್ತೀವಲ್ವಾ, ಅದಕ್ಕೆ ಸೂರ್ಯನ ತಪ್ಪಿದೆಯಾ? ನಾವು ಅದನ್ನು ದಿಕ್ಕು ತಪ್ತಾ ಇರೋದು, ದಾರಿ ಸರಿಯಾಗಿ ತಿಳ್ಕೊಳ್ಳದೆ ಹೋಗ್ತಾ ಇರೋದು. ಆದರೆ ನಾವು ಸೂರ್ಯನ ಮೇಲೆ ಹಾಕಿದ್ರೆ ಅದಾಗುತ್ತಾ? ಅದು ತಪ್ಪಾಗುತ್ತಲ್ವಾ? ಸೊ ನಾನು ದಿಕ್ಕನ್ನು ತಪ್ಪಿದ್ರೆ ಅದರಲ್ಲಿ ಸೂರ್ಯನ ತಪ್ಪು ಏನೂ ಇಲ್ಲ. ಇದು ನನ್ನ ದೌರ್ಭಾಗ್ಯ, ತಾಯಿಯ ಕುಟಿಲತೆ, ವಿಧಾತನ ವಕ್ರಗತಿ. ನೋಡಿ, ಇದು ಯಾವುದು ಇವನನ್ನು ಹಾಳು ಮಾಡಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಇದು ನನ್ನ ದೌರ್ಭಾಗ್ಯ, ಆಮೇಲೆ ತಾಯಿಯ ಕುಟಿಲತೆ, ಅವಳು ಮಾಡಿದಂಥ ಒಂದು ಕೆಟ್ಟ ಯೋಚನೆ ಇದೆ, ಕೆಟ್ಟ ಕೆಲಸ ಇದೆಯಲ್ಲ ಅದು, ಮತ್ತು ವಿಧಾತನ ವಕ್ರಗತಿ, ಸರಿಯಾಗಿ ನಡ್ಕೊಂಡು ಹೋಗ್ತಿತ್ತು, ವಕ್ರಗತಿ ತೋರದವನು ಯಾರು? ವಿಧಾತ. ಆಮೇಲೆ ಕಾಲದ ಕಠೋರತೆ, ಇದೆಲ್ಲ ಸೇರಿಕೊಂಡು ಹಠ ತೊಟ್ಟು ಇವೆಲ್ಲ ನನ್ನನ್ನು ಹಾಳು ಮಾಡಬೇಕು ಅಂತ ಅದು ಯೋಚನೆ ಮಾಡಿಬಿಟ್ಟಿದೆ. ಸೊ ಹಠ ತೊಟ್ಟು ನನ್ನನ್ನು ಹಾಳು ಮಾಡಿದ್ವು. ಆದರೆ ಶರಣಾಗತ ವತ್ಸಲ ಅನ್ನುವಂತಹ ನಿನ್ನ ಬಿರುದನ್ನು ನೀನು ಪಾಲಿಸಿ ನನ್ನನ್ನು ಉಳಿಸ್ಕೊಂಡೆ. ಅಂದರೆ ನೀನು ಶರಣಾಗತಿಯಾಗಿ ಬಂದವರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಿನ್ನನ್ನು ಶರಣಾಗತ ವತ್ಸಲ ಅಂತ ಕರೀತಾರಲ್ಲ, ಆ ಬಿರುದನ್ನು ನೀನು ಪಾಲನೆ ಮಾಡಿದ್ಯಾ. ಅಂದರೆ ನಾನು ಬಂದೆ, ನನ್ನನ್ನು ನೀನು ಕಾಪಾಡಿದ್ಯಾ. ಇದೇನು ನಿನಗೆ ಹೊಸದಲ್ಲ, ಇದು ಲೋಕವಿದಿತ, ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ವೇದಗಳಲ್ಲೂ ಇದನ್ನು ಹೇಳಿದ್ದಾರೆ, ವೇದ ವಿದಿತ, ಇದರಲ್ಲೇನು ಮುಚ್ಚುಮರೆ ಇಲ್ಲ. ಸ್ವಾಮಿ, ಇಡೀ ಜಗತ್ತೇ ನನ್ನ ಪಾಲಿಗೆ ಕೆಟ್ಟದಾಗಿರಲಿ, ಆದರೆ ನಾನು ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಲ್ಲ. ಈ ಜಗತ್ತಲ್ಲಿರೋರು ಎಲ್ಲ ನನ್ನನ್ನು ಕೆಟ್ಟವನು ಅನ್ನಲಿ, ಪರವಾಗಿಲ್ಲ, ಆದರೆ ನೀನು ಮಾತ್ರ ನನ್ನ ಅನುಕೂಲವಾಗಿದ್ದರೆ ಸಾಕು. ಅಂದರೆ ನೀನು ನನ್ನ ಕಡೆ ಇದ್ದರೆ ಸಾಕು, ನನ್ನ ಪರವಾಗಿದ್ದರೆ ಸಾಕು. ನೀನಿಲ್ಲದೆ ಯಾರಿಂದಾದರೂ ಆಗಲಿ, ಯಾರಿಗಾದರೂ ಆಗಲಿ ಹೇಗೆ ತಾನೇ ಒಳ್ಳೆಯದಾಗುತ್ತೆ? ಭಗವಂತ ಇದ್ರೇ ನಮಗೆ ಒಳ್ಳೆಯದು ಅನ್ನೋದು ಆಗೋದಕ್ಕೆ ಸಾಧ್ಯ ಅಲ್ವಾ? ಅವನು ನಮಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಾಗಲೇ ನಮಗೆ ಒಳ್ಳೆಯದಾಗೋದು. ಸೊ ದೇವ, ನಿನ್ನ ಸ್ವಭಾವ ಇದೆಯಲ್ಲ, ಅದು ಕಲ್ಪವೃಕ್ಷದ ಹಾಗಿದೆ. ಅದು ಎಲ್ಲರಿಗೂ ಕೂಡ ಒಂದೇ ರೀತಿಯ ಹಾಗಿದೆ, ಯಾರಿಗೂ ಕೂಡ ಅನುಕೂಲವಾಗಲಿ ಪ್ರತಿಕೂಲವಾಗಲಿ ಇಲ್ಲ. ಅಂತಂದರೆ ಭಗವಂತನ ಗುಣ ಅದು, ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಆದರೆ ನಾವು ಅಂದ್ಕೊಳ್ಳೋದು ಇದು ನನಗೆ ಅನುಕೂಲವಾಗಿದೆ, ಇದು ಪ್ರತಿಕೂಲವಾಗಿದೆ ಅಂತಂದ್ಬಿಟ್ಟು. ಆದರೆ ಅವನು ಎಲ್ಲರ ಬಗ್ಗೆನೂ ಕೂಡ ಒಂದೇ ದೃಷ್ಟಿಯನ್ನು ಇಟ್ಕೊಂಡಿರ್ತಾನೆ. ಅವನು ಕಲ್ಪವೃಕ್ಷದ ಹಾಗೆ. ಈಗ ಕಲ್ಪವೃಕ್ಷದ ಮರದ ಮುಂದೆ ಹೋಗಿ ನಿಂತ್ಕೊಂಡು, ಅಂದರೆ ಬೇಡಿದ್ದನ್ನು ಕೊಡುವಂಥದ್ದು, ಅಲ್ಲಿ ಆ ವೃಕ್ಷದ ಮುಂದೆ ಯಾರು ನಿಂತ್ಕೊಂಡು ಏನು ಕೇಳ್ತಾರೋ ಅದನ್ನು ಕೊಡೋದಷ್ಟೇ ಅದರದ್ದು ಗುಣ. ಅದು ಯಾರು ಕೇಳ್ತಾ ಇದ್ದಾರೆ, ಇವನು ಬಡವನ, ಇವನು ಸಾಹುಕಾರನ, ಅದೆಲ್ಲ ಅದು ನೋಡೋದಿಲ್ಲ, ಆಯಿತಾ? ಕೇಳಿದ್ದನ್ನು ಕೊಡುತ್ತಷ್ಟೇ ಅದು. ಅದೇ ರೀತಿ ಭಗವಂತನೂ ಕೂಡ ಎಲ್ಲರಿಗೂ ಒಂದೇ ರೀತಿಯ ಹಾಗೆ ನೋಡ್ತಾನೆ. ಯಾರಿಗೂ ಕೂಡ ಪ್ರತಿಕೂಲ ಅನುಕೂಲ ಈ ರೀತಿ ಯಾವುದೇ ಭೇದ ಭಾವ ಮಾಡೋದಿಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.